ಹೋರಾಟ ಯಶಸ್ಸಿನ ಗುಟ್ಟು. ಯಶಸ್ಸು ಯಶಸ್ಸು ಇದನ್ನು ಇಂಗ್ಲಿಷ್ನಲ್ಲಿ ಸಕ್ಸಸ್ ಅಂತಲೂ ಕೂಡ ಕರೀತೇವೆ. ನೆಪೋಲಿಯನ್ ಒಬ್ಬ ಮಹಾಧೀರ. ಆತ ಈ ಯಶಸ್ಸಿಗೆ ಮೂಲವಾಗಿ ಕೆಲಸ ಮಾಡುವಂತಹ ವಸ್ತು ಯಾವುದು ಅನ್ನೋದರ ಬಗ್ಗೆ ಬೆಳಕು ಚೆಲ್ತಾನೆ. ಯಾರು ಯಶಸ್ಸನ್ನು ಸಾಧಿಸಿದ್ದಾರೋ ಇನ್ನು ತಲೆ ಎತ್ತಲಾರ ಇವನು, ಇನ್ನು ಇವನಿಗೆ ಉಳಿಗಾಲವೇ ಇಲ್ಲ, ಇನ್ನು ಇವನಿಗೆ ಜೀವನವೇ ಇಲ್ಲ ಅನ್ನುವ ಕೆಳಮಟ್ಟದ ಸ್ಥಿತಿಯಿಂದ, ವಿಷಮ ಪರಿಸ್ಥಿತಿಯಿಂದ ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಬೆಳೆಯಬಲ್ಲನೆ ಅನ್ನುವ ಉನ್ನತ ಮಟ್ಟಕ್ಕೆ ಒಬ್ಬ ವ್ಯಕ್ತಿ ಏರಿರ್ತಾನಲ್ಲ, ಇವನಿಗೆ ಜೀವನವೇ ಇಲ್ಲ ಅಂತ ಯಾರ ಬಗ್ಗೆ ನಾವು ಹೇಳಬಹುದು. ಹಾಗಿದ್ದಂತಹ ವ್ಯಕ್ತಿ ಜೀವನ ಈ ಮಟ್ಟಕ್ಕೆ ಏರಬಲ್ಲದೆ ಅಂತ ಯಾರ ಬಗ್ಗೆ ನಾವು ಹೇಳಬೇಕೋ ಆ ಮಟ್ಟಕ್ಕೆ ಅದೇ ವ್ಯಕ್ತಿ ಏರಿದಾಗ ಅವನ ಬಾಯಿಂದ ಈ ಯಶಸ್ಸಿಗೆ ಕಾರಣವಾದ ಯಾವುದು ಅಂತ ನಾವು ತಿಳ್ಕೊಳ್ಳೋದ್ರಲ್ಲಿ ಬಹಳ ಅರ್ಥ ಇದೆ. ನೆಪೋಲಿಯನ್ ಅಂಥವನೊಬ್ಬ. ಒಂದು ದಿನ ಅವನ ಜೀವನದಲ್ಲಿ ಬರುವಂತಹ ಘಟನೆ ನಿಮ್ಮ ಮುಂದೆ ಇಡ್ತೇನೆ. ಯಾವುದೋ ಕಾರಣಕ್ಕಾಗಿ ರಾಜ ಅವನನ್ನ ಸೆರೆಮನೆಗೆ ಹಾಕಿದ್ದ. ಮಾರನೇ ದಿನ ಅವನಿಗೆ ಮರಣದಂಡನೆ ಇದೆ. ಆದರೆ ಮಂತ್ರಿಗೆ ಗೊತ್ತು ಈತ ಅದ್ಭುತ ವ್ಯಕ್ತಿ, ಚತುರ, ಚಾಣಾಕ್ಷ, ಶಕ್ತಿವಂತ. ಇವನಿಂದ ಫ್ರಾನ್ಸ್ ದೇಶಕ್ಕೆ ಬಹಳಷ್ಟು ಒಳ್ಳೆಯದಾಗುವುದಿದೆ, ಉದ್ಧಾರವಾಗುತ್ತೆ, ದೇಶ ಕೀರ್ತಿಯನ್ನು ಪಡ್ಕೊಳ್ಳುತ್ತೆ, ಬಲಿಷ್ಠವಾಗುತ್ತೆ. ಇಂಥವನ್ನನ್ನು ನಾವು ಕಳೆದುಕೊಂಡ್ರೆ ಹೇಗೆ, ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಮಂತ್ರಿಯಾದವನು ರಾಜನ ಹತ್ರ ಹೋಗಿ ನೆಪೋಲಿಯನ್ ನಾವು ಉಳಿಸ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ ದೇಶಕ್ಕೆ ಅಂತ ಪರಿಪರಿಯಾಗಿ ಹೇಳಿ ಮನವೊಲಿಸ್ತಾನೆ. ರಾಜನು ಕೂಡ ಅವನಿಗೆ ಕ್ಷಮೆ ಕೊಡ್ತಾನೆ. ನಿನಗೆ ಕ್ಷಮೆ ಸಿಕ್ಕಿದೆ ಅನ್ನುವ ಸುದ್ದಿಯನ್ನು ತಲುಪಿಸೋದಕ್ಕೆ ಮಂತ್ರಿ ರಾತ್ರಿ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ಓಡಿ ಸೆರೆಮನೆಗೆ ಬರ್ತಾನೆ. ಸೆರೆಮನಿಯ ಕೋಣೆಯಲ್ಲಿ, ನೆಪೋಲಿಯನ್ ಉಳ್ಕೊಂಡಿದ್ದ ಕೋಣೆಯಲ್ಲಿ ಇನ್ನು ದೀಪ ಉರಿತಾ ಇರುತ್ತೆ, ಒಂದು ಕ್ಯಾಂಡಲ್ ಉರಿತಾ ಇರುತ್ತೆ, ಯಾವುದೋ ದೀಪ. ಪಾಪ ನಿದ್ದೆ ಬಂದಿರ್ಲಿಕ್ಕಿಲ್ಲ. ಮಾರನೇ ದಿನ ಸಾಯುವವನಿಗೆ ಹಿಂದಿನ ದಿವಸ ನಿದ್ದೆ ಹೇಗೆ ಬರುತ್ತೆ ಯೋಚನೆ ಮಾಡಿ ಮಂತ್ರಿ ಆದವನು ಬಾಗಿಲು ತೆರೆದು ಒಳಗಡೆ ನೋಡಿದರೆ ನೆಪೋಲಿಯನ್ ದೀಪದ ಬೆಳಕಿನಲ್ಲಿ ಏನೋ ಒಂದನ್ನು ಗಂಭೀರವಾಗಿ ನೋಡ್ತಾ ಇರ್ತಾನೆ. ಏನದು ಅಂತಂದ್ರೆ ಯುರೋಪ್ ಖಂಡದ ಮ್ಯಾಪ್, ಭೂಪಟ. ಇವನಿಗೆ ಆಶ್ಚರ್ಯ, ನಾಳೆ ಸಾಯೋನಿಗೆ ಭೂಪಟ ಕಟ್ಕೊಂಡು ಏನಾಗಬೇಕು, ಏನು ನೆಪೋಲಿಯನ್ ಏನ್ ಮಾಡ್ತಾ ಇದೀಯಾ? ಆವಾಗ ನೆಪೋಲಿಯನ್ ಹೇಳ್ತಾನೆ, ನಾನು ಮುಂದೆ ಯುರೋಪಿನ ಚಕ್ರವರ್ತಿಯಾದಾಗ ಯಾವ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ನೋಡ್ತಾ ಇದ್ದೇನೆ. ಮಾರನೇ ದಿನ ಗಲ್ಲಿಗೆ ಹಾಕ್ತಾರೆ ಅವನನ್ನ, ಅಥವಾ ಯಾವುದೋ ರೀತಿಯಲ್ಲಿ ಮರಣದಂಡನೆಗೆ ಸಿಕ್ಕಿ ಸಾಯುವನಿದ್ದಾನೆ. ಆದರೆ ಅಂಥವರು ಸಾಯುವುದಿಲ್ಲ. ಸಾಯುವವರು ಬೇರೆ. ಎಷ್ಟೋ ಜನ ಇವತ್ತು ಸಾಯ್ತಾ ಇದ್ದಾರೆ, ಬದುಕಿಯೂ ಸತ್ತಿದ್ದಾರೆ. ಅವರು ಉಸಿರಾಡ್ತಾ ಇದ್ದಾರೆ ಅಷ್ಟೇ, ಅದರ ಆಧಾರದ ಮೇಲೆ ಅವರು ಬದುಕಿದ್ದಾರೆ ಅಂತ ಹೇಳಬೇಕು. ಆದರೆ ಬದುಕಿನ ಲಕ್ಷಣ ನಾವು ಅವರಲ್ಲೇನೋ ಕಾಣೋದಿಲ್ಲ. ಬದುಕು ಬೇರೆ, ಅಸ್ತಿತ್ವ ಬೇರೆ. ಸ್ವಾಮಿ ವಿವೇಕಾನಂದರಿಗೆ ಈ ಜಗತ್ತು ಬಹಳ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಬಹಳ ಋಣಿಯಾಗಿರಬೇಕು. ಇಂತಹ ಸೂಕ್ಷ್ಮ ಪದಗಳ ಅರ್ಥ ವ್ಯತ್ಯಾಸವನ್ನು ಜಗತ್ತಿಗೆ ತಿಳಿಸಿದಂತ ಮಹಾನುಭಾವರವರು. ನೆಪೋಲಿಯನ್ ಹೇಳ್ತಾನೆ ಮಂತ್ರಿಗಳಿಗೆ, ಅಲ್ಲವೋ ನಾಳೆ ನೀನು ಸಾಯ್ತಾ ಇದ್ದೀಯಾ, ಇವತ್ತು ಯುರೋಪ್ ಮ್ಯಾಪ್ ನೋಡಿ ನಿನಗೇನಾಗಬೇಕು ಅಂತ ಮಂತ್ರಿ ಕೇಳಿದ್ರೆ ನೆಪೋಲಿಯನ್ ಹೇಳ್ತಾನೆ, ನಾನ ಸಾಯುವುದು, ನನ್ನನ್ನು ಸಾಯಿಸುವ ಶಕ್ತಿ ಇನ್ನೂ ಹುಟ್ಟಿ ಬರಬೇಕು. ನಾನ ಸಾಯುವುದು, ನನ್ನನ್ನು ಸಾಯಿಸುವ ಶಕ್ತಿ ಇನ್ನೂ ಹುಟ್ಟಿ ಬರಬೇಕು. ಆದರೆ ಪರಿಸ್ಥಿತಿ ವಿರುದ್ಧವಾಗಿದೆಯಲ್ಲ. ಪರಿಸ್ಥಿತಿ ಯಾರಿಗೆ ವಿರೋಧವಾಗಿದೆಯೋ ಅವರೇ ಹೋರಾಡಿದ್ದಾರೆ. ಆ ಹೋರಾಟವೇ ಅವರಿಗೆ ಯಶಸ್ಸನ್ನು ಕೊಟ್ಟಿದೆ. ಹೋರಾಟವಿಲ್ಲದೆ ಯಶಸ್ಸು ಅನ್ನುವಂತಹದ್ದು ಜಗತ್ತಿನಲ್ಲಿ ಎಂದಿಗೂ ಬಂದಿಲ್ಲ. ಆದ್ದರಿಂದ ಯಶಸ್ಸಿನ ಗುಟ್ಟು ಹೋರಾಟ.